ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 36 ಅನ್ನ ಗಮನಿಸಿ. ಓಝೋನ್ ಪದರದ ಕುಸಿತಕ್ಕೆ ಕಾರಣವಾದ ಸಂಶ್ಲೇಷಿತ ವಸ್ತು ಯಾವುದು? ಇಲ್ಲಿ ಓಝೋನ್ ಅಂದ್ರೆ ಏನು? ಆಕ್ಸಿಜನ್ ಗೊತ್ತಿದೆ ನಮಗೆ, O2 ಫಾರ್ಮ್ ಅಲ್ಲಿ ಇರುತ್ತೆ. ಯಾವಾಗ UV ಲೈಟ್ ಆಕ್ಸಿಜನ್ ಜೊತೆ ಆಕ್ಟ್ ಆಗ್ತದಲ್ಲ, ಅದು ಆಕ್ಸಿಜನ್ ಎರಡಿರೋದನ್ನ ಒಂದೊಂದಾಗಿ ವಿಭಜಿಸುತ್ತೆ. ಈಗ ಮತ್ತೊಂದು ಆಕ್ಸಿಜನ್ O2 ಇದೆ, ಅದ್ರ ಜೊತೆ ಇದರಲ್ಲಿ ಒಂದು ಆಕ್ಸಿಜನ್ ಇಂಟರಾಕ್ಟ್ ಮಾಡಿ ಏನ್ ಕೊಡ್ತದೆ? O3 ಓಝೋನ್ ಅನ್ನ ಕೊಡ್ತಾ ಇದೆ. ಇಲ್ಲಿ O2 ಮತ್ತೆ O ಸೇರಿ ಕಂಬೈನ್ ಆಗಿ O3 ಅನ್ನ ಕೊಡ್ತಾ ಇದೆ. ಇದು ozone ಅಂತ ಕರಿತೀವಿ. ಈ ಓಝೋನ್ ಏನಿದೆ ಇದು ಭೂಮಿಯನ್ನ ಸೂರ್ಯನ ಅಲ್ಟ್ರಾವೈಲೆಟ್ ರೇಸ್ ನಿಂದ, ನೇರಳಾತೀತ ಕಿರಣಗಳಿಂದ ರಕ್ಷಿಸ್ತಾ ಇರುವಂತಹ ಒಂದು ಪದರ. ಹಾಗಿದ್ರೆ ಈ ನೇರಳಾತೀತ ಕಿರಣ ನಮ್ಮನ್ನ ಮುಟ್ಟಿದ್ರೆ ಏನಾಗ್ತದೆ ಅಂದ್ರೆ, ಭೂಮಿಯಲ್ಲಿರುವಂತಹ ಜೀವಿಗಳಿಗೆ ಚರ್ಮದ ಕಾಯಿಲೆಗಳು ಬರಬಹುದು, ಕ್ಯಾನ್ಸರ್ನಂತಹ ಮಾರಣಾಂತಿಕ ರೋಗ ಬರಬಹುದು. ಜೊತೆಗೆ ಆ ಈಗ ಕಣ್ಣಿನ ದೃಷ್ಟಿ ಹಾಳಾಗುವಂತದ್ದಿರಬಹುದು, ಇವೆಲ್ಲ ಕಾರಣ ಆಗುತ್ತೆ. ಹಾಗಾಗಿ ಈ ಓಝೋನ್ ಪದರ ಬಹಳ ಮುಖ್ಯವಾದದ್ದು. ಆದ್ರೆ ಈ ಓಝೋನ್ ಪದರ ಇತ್ತೀಚಿನ ವರ್ಷಗಳಲ್ಲಿ ಅದು ಕುಸಿತಾ ಇದೆ. ಓಝೋನ್ ಪದರದ ಕುಸಿತ ಅಂತ ಹೇಳ್ತೀವಿ, ಅಥವಾ ಓಝೋನ್ ಪದರ ನಾಶವಾಗ್ತಾ ಇದೆ. ಹಾಗಿದ್ರೆ ಇದಕ್ಕೆ ಕಾರಣವಾದಂತಹ ಸಂಶ್ಲೇಷಿತ ವಸ್ತು ಯಾವುದು ಅಂತ ಕೇಳ್ತಿದ್ದಾರೆ. ಕ್ಲೋರೋಫ್ಲೋರೋ ಕಾರ್ಬನ್. ಇದನ್ನ ರೆಫ್ರಿಜಿರೇಟರ್ ಗಳಲ್ಲಿ, ಏರ್ ಕಂಡೀಷನರ್ ಅಲ್ಲೆಲ್ಲ ಬಳಸಲಾಗ್ತಾ ಇತ್ತು. ಕ್ಲೋರೋಫ್ಲೋರೋ ಕಾರ್ಬನ್ ಇವು ಏನ್ ಮಾಡುತ್ತೆ? ಓಝೋನ್ ಪದರದ ನಾಶಕ್ಕೆ ಕಾರಣವಾಗುವಂತಹ ಸಂಶ್ಲೇಷಿತ ವಸ್ತುವಾಗಿದೆ. ಥ್ಯಾಂಕ್ ಯು.